ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತೇನಪ್ಪ ಅಂದರೆ ನಾನು ಇವತ್ತು ಒಂದು ಸೀಮಂತ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಸೊ ನಾನು ನಮ್ಮ ಹಸ್ಬೆಂಡು ನಮ್ಮ ಅತ್ತೆ ಮಾವ ಎಲ್ಲ ಬರ್ತಾ ಇದ್ದಾರೆ. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಯಾರ್ಯಾರು ಬರ್ತಾ ಇದ್ದಾರೋ ಗೊತ್ತಿಲ್ಲ. ಸೊ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಮತ್ತೆ ಸ್ವಲ್ಪ ವೀಡಿಯೋ ಮಾಡ್ತೀನಿ. ಹಾಗೆ ಲಾಸ್ಟ್ ಇಯರು ಅವ್ರದ್ದು ಮದುವೆ ವೀಡಿಯೋಸ್ ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ಅದೇ ಮದುವೆ ಮಾಡಿರೋ ಹುಡುಗಿನೇ. ಸೊ ಇವತ್ತು ಶ್ರೀಮಂತ. ಸೊ ನಮ್ಮ ಚಿಕ್ಕತ್ತೆ ಮಗಳದು ಮೊಮ್ಮಗಳು, ಚಿಕ್ಕತ್ತೆ ಮೊಮ್ಮಗಳದು. ಸೊ ಹೋಗ್ಬಿಟ್ಟು ಮಾಡೋಣ. ಹಾಗೆ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ. ಅಲ್ಲಿಂದ ಮನೆಯಿಂದ ಬರುವಾಗ ಎಲ್ಲ ತೊಗೊಂಡು ಅಂಗಡಿಗಳು ರೌಂಡ್ ನೋಡಿಯೋದು, ಬಟ್ಟೆ ಅಂಗಡಿಗೆ ಹೋಗಿ ಬಟ್ಟೆ ತೊಗೊಳ್ಳೋದು, ಒಳಗೊಂದು ಸ್ಯಾರಿ, ಬಳೆಗಳು, ಹೂವುಗಳು, ಹಣ್ಣುಗಳು ಇವೆಲ್ಲ ತೊಗೊಂಡು ಒಂದೊಂದು ಅಂಗಡಿಯಲ್ಲೂ ಒಂದೊಂದು ಕಡೆ ಅಂಗಡಿಗಳೇ ಸರಿಯಾಗಿಲ್ಲ. ಕೆಲವು ಕಡೆ ಇವತ್ತು ಭಾನುವಾರ ಅಂತ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ರೌಂಡ್ ಹಾಕೋದೇ ಒಂದು ದೊಡ್ಡ ಕೆಲಸ ಆಗೋಯ್ತು. ಆದರೆ ಸದ್ಯ ಮಳೆ ಇಲ್ಲ, ಸ್ವಲ್ಪ ಧೂಳು ಜಾಸ್ತಿ ಎದ್ದೋಳ್ತಾ ಇದೆ ಪುಣ್ಯಕ್ಕೆ. ಇನ್ನೇನು ಮನೆ ನಿಯರ್ ಬರ್ತಾ ಇದ್ದೀವಿ. ಮನೆ ಹುಡ್ಕೋದೇ ಅವ್ರಿಗೆ ಗೊತ್ತಿಲ್ಲ ನಮ್ಗೆ ಮನೆ ಎಲ್ಲಿದ್ದೀವಿ ಅಂತಲೇ ಹುಡುಕ್ತಾ ಇದ್ದೀವಿ. ನೋಡೋಣ. ಇವರೇ ವಾಂಟೆಡ್ಗಳು. ಮುಖ್ಯಮಂತ್ರಿ ಚಂದ್ರು ಮತ್ತು ಕುಮಾರಸ್ವಾಮಿ ಇದ್ದಂಗಿದೆ ನೋಡಿ ವಿಡಿಯೋ ನೋಡಿ. ಹಾಂ, ಸರಿಯಾಗಿದ್ದೀರಾ? ಅವರಿಬ್ಬರು ನಮ್ಮ ಅತ್ತೆ ತಮ್ಮನ ಮಗ ಒಬ್ಬರು, ಇನ್ನೊಬ್ಬರು ತಂಗಿ ಮಗ ಒಬ್ಬರು ದಾರಿಯಲ್ಲೇ ಸಿಕ್ಕಿದ್ರು, ಮಾತಾಡಿಸಿದ್ರು. ಸೊ ಫಂಕ್ಷನ್ಗೆ ಬಂದಿದ್ದರು, ಹಾಗಾಗಿ ಅಲ್ಲೇ ದಾರಿಯಲ್ಲಿ ಸಿಕ್ಕಿದ್ರು. ಈಗ ಮನೆಗೆ ಹೋಗೋಣ. ಬರೋಷ್ಟರಲ್ಲಿ ರೆಡಿಯಾಗಿ ಕೂತಿದ್ದಾಳೆ ನಮ್ಮ ಹುಡುಗಿ. ಅಲ್ಲ, ಪ್ರೆಗ್ನೆಂಟ್ ಕೊಡೋದು ಬಿಟ್ಟು ಪ್ರೆಗ್ನೆಂಟ್ ಅಂತ ಇರೋದೆಲ್ಲ ಇವರೇ ತಿನ್ನೋದು ಖಾಲಿ ಮಾಡ್ತಾ ಇದ್ದಾರೆ. ಇವನ್ ಯಾರು ಅಂತ ಗೊತ್ತೇ ಆಗ್ಲಿಲ್ವಲ್ವಾ? ಅಂತ ಇಲ್ಲೇ ಉಣ್ತಾನೆ, ಇಲ್ಲೇ ತಿಂತಾನೆ, ಇಲ್ಲೇ ಮನಿಕೊಂತಾನೆ. ತಿಂಡಿಗಳೆಲ್ಲ ಅವರೇ ಖಾಲಿ ಮಾಡಿರೋದು. ಪಾಪ ನೋಡಿ, ತಟ್ಟೆ ಎಲ್ಲ ಖಾಲಿನೇ ಇದೆ. ಎಲ್ಲ ಬಂದು ಹೋಗಿಬಿಟ್ಟಿದ್ದಾರೆ ಆಲ್ರೆಡಿ ಊಟಕ್ಕೆ. ಒಂದು ಹೆಣ್ಣಿಗೆ ಇನ್ನೇನು ಆಸೆ ಇರುತ್ತೆ ಶ್ರೀಮಂತದಲ್ಲಿ ಅಂದರೆ, ಪ್ರೆಗ್ನೆಂಟ್ ಆದಾಗ ಒಂದು ಹೆಣ್ಣಿಗೆ ಆಸೆ ಪಡೋದು ಒಂದೇ, ಶ್ರೀಮಂತ ಮಾಡಿಸ್ಕೋಬೇಕು ಅಂತ. ಅದು ತುಂಬಾ ಆಸೆ ಇರುತ್ತೆ. ಪ್ರತಿಯೊಂದು ಹೆಣ್ಮಗಳಿಗೂ ಆ ಥರ ಆಸೆ ಇರುತ್ತೆ. ಪ್ರತಿಯೊಬ್ಬರು ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಬಡತನದಲ್ಲಿ ಯಾವುದೇ ರೀತಿ ನೀವು ಬಡತನದಲ್ಲಿದ್ದೀರೋ ಶ್ರೀಮಂತದಲ್ಲಿದ್ದೀರೋ ಗೊತ್ತಿಲ್ಲ, ಒಂದು 200 ರೂಪಾಯಿ ಸೀರೆ ತಂದು ಒಂದು ಮೊಳ ಹೂವು ಇಟ್ಟು ಇದೇ ನಮ್ಮ ಕೈಲಿ ಆಗಿದ್ದು ಅಂತ ಹೆಣ್ಮಗು ಮಾಡಿದ್ರು ಅದನ್ನು ಖುಷಿಪಟ್ಟು ತೊಗೊತಾಳೆ ಹೆಣ್ಣು. ಅಷ್ಟೊಂದು ಖುಷಿ ಪಡ್ತಾಳೆ. ಯಾವುದೇ ರೀತಿ ಎಲ್ಲೇ ಆ ಮನೆ ಮಗಳಂತಾನೆ ಭಾವಿಸಿ ಎಲ್ಲೋ ಇದ್ದು ಒಂದು ಹೆಣ್ಣು ನಿಮ್ಮ ಮನೆಯಲ್ಲಿ ಬಂದು ನಿಮ್ಮನೆ ದೀಪ ಬೆಳಗ್ತಾಳೆ, ನಿಮ್ಮನೆ ಒಲೆ ಹಚ್ತಾಳೆ ಅಂದರೆ ಅದು ಸುಮ್ಮನೆ ಅಲ್ಲ. ಸೊ ಅವ್ರನ್ನ ಯಾವುದೇ ಕಾರಣಕ್ಕೂ ನೋವ್ಸೋದಕ್ಕೆ ಹೋಗಬೇಡಿ ಮನಸ್ಸನ್ನು. ಆ ಟೈಮಲ್ಲಿ ಪ್ರೆಗ್ನೆಂಟ್ ಆದಾಗ ಎಷ್ಟೋ ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಅಂಥ ಹೆಣ್ಮಕ್ಳನ್ನ ಯಾರು ಕೂಡ ನೋಯಿಸಬಾರ್ದು. ಅವರು ಡೆಲಿವರಿ ಟೈಮಲ್ಲಿ ಎಷ್ಟೊಂದು ತೊಂದರೆಗಳು ಅನುಭವಿಸ್ತಾರೆ. ನಾರ್ಮಲ್ ಡೆಲಿವರಿ ಆಗೋದು ಕೂಡ ಕಷ್ಟ ಆಗುತ್ತೆ. ಅವ್ರ ಮನಸ್ಸಲ್ಲಿ ಏನಾದ್ರು ಆಸೆಗಳಿದ್ದರೆ ಅದನ್ನು ಅರ್ಥ ಮಾಡಿಕೊಂಡು ಅವ್ರ ಆಸೆಗಳನ್ನ ಈಡೇರಿಸಿ ಖುಷಿಯಾಗಿರಬೇಕು ಹೆಣ್ಮಗಳು. ಆವಾಗಲೇ ನಾರ್ಮಲ್ ಡೆಲಿವರಿ ಆಗೋಕ್ಕೆ ಸಾಧ್ಯ ಆಗುತ್ತೆ. ಮನಸ್ಸಲ್ಲಿ ಏನೇ ಒಂದು ನೋವಿದ್ರೂ ಕೂಡ ಅದು ನಾರ್ಮಲ್ ಡೆಲಿವರಿ ಆಗದೇ ಇರೋ ಕಾರಣ ಆಗುತ್ತೆ. ಹಾಗೆ ಮನಸ್ಸು ಕೂಡ ತುಂಬ ನೋವಾಗುತ್ತೆ. ಮನಸ್ಸಿಗೂ ಹಾಗೆ ಮಗುಗೂ ತುಂಬಾ ನೋವಾಗುತ್ತೆ. ಸೊ ಯಾರು ಕೂಡ ಆ ಥರ ಮಾಡಬೇಡಿ. ನಿಮ್ಮನೆ ಮಗಳು ಅಂದ್ಕೊಂಡೆ ನಿಮ್ಮ ಸೊಸೆಗೆ ಮಡ್ಲು ತುಂಬಿ ಒಂದು ಶಾಸ್ತ್ರ ಮಾಡಿಸಿ 4 ಜನನ ಕರೆಸಿ ಏನೋ ಒಂದು ನಿಮ್ಮ ಕೈಲಾಗಿದ್ದು ಮಾಡಿ ಆ ಹೆಣ್ಣು ಖುಷಿಯಾಗಿರ್ತಾಳೆ. ನಿಮ್ಮ ಮನೆಗೂ ಒಳ್ಳೆಯದೇ. ಯಾವಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಸೊಸೆ ಆದವಳು ಕಣ್ಣೀರು ಹಾಕ್ತಾಳೆ, ಆ ಮನೆಯಲ್ಲಿ ಯಾವತ್ತೂ ಅಭಿವೃದ್ಧಿ ಆಗೋದಿಲ್ಲ. ನೀವೆಷ್ಟೇ ಕಷ್ಟಪಡ್ತಾಯಿದ್ರು ಕಷ್ಟಪಡ್ತಾನೇ ಇರಬೇಕಾಗತ್ತೆ. ಪ್ರತಿಯೊಂದು ಹೆಣ್ಣಿಗೂ ನಾನು ಇದನ್ನೇ ಹೇಳೋದು, ಎಲ್ಲ ಮನೆ ಸೊಸೆಯರು ಆಗಲಿ, ನಮ್ಮ ಮನೆ ಹೆಣ್ಮಕ್ಳು ಇನ್ನೊಬ್ಬರ ಮನೆ ಸೊಸೆಯರಾಗಿರ್ತಾರೆ, ಬೇರೆ ಮನೆ ಹೆಣ್ಮಕ್ಳು ನಮ್ಮ ಮನೆ ಸೊಸೆಯರಾಗಿರ್ತಾರೆ. ಸೊ ನಮ್ಮ ಮಕ್ಕಳ ಥರನೇ ಅಲ್ವಾ ಅಂತ ಭಾವಿಸಿ ನೀವು ಕೂಡ ಅದೇ ರೀತಿ ಪ್ರೀತಿ ತೋರಿಸಿ, ಅವರು ಕೂಡ ಅದೇ ರೀತಿ ಪ್ರೀತಿ ತೋರಿಸ್ತಾರೆ. ಸೊ ನಾನು ಹೇಳೋದಂದರೆ ಎಲ್ಲ ಮಕ್ಕಳು ಹೆಣ್ಮಕ್ಳಿಗೂ ಎಲ್ಲೇ ನನ್ನ ಸುತ್ತಮುತ್ತ ಯಾವುದೇ ಹೆಣ್ಣು ಹುಡುಗಿ ಅಂದರೆ ಪ್ರೆಗ್ನೆಂಟ್ ಆದಾಗ ಶ್ರೀಮಂತ ಮಾಡಿಸ್ಕೊಳಕ್ಕಾಗಲ್ಲ ಅಂದರೆ, ನಿಮ್ಮ ಮನೇಲಿ ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಆ ಥರ ಇದೆ ಅಂದರೆ, ಯಾರಾದರೂ ಆಗಲಿ ಪಾಪ ಹೆಣ್ಮಕ್ಳು ನನ್ನ ವಿಡಿಯೋ ನೋಡಿ ಕಾಮೆಂಟ್ ಮಾಡಿ. ಖಂಡಿತ ನನ್ನ ಕೈಲಿ ನಾನೊಂದು ಸೀರೆಗೆ ಹೂವಿನ ಹಾರ, ಹೂವು, ಹಣ್ಣು, ಬಳೆ ಎಲ್ಲ ತೊಗೊಂಬಂದು ನಿಮ್ಗೆ ಶ್ರೀಮಂತ ಮಾಡ್ತೀನಿ. ನಾನು ಖುಷಿಪಟ್ಟು ಮಾಡ್ತೀನಿ, ನನ್ನ ಮನಸ್ಸು ಪೂರ್ತಿಯಾಗಿ ಮಾಡ್ತೀನಿ. ನನ್ನ ಸುತ್ತಮುತ್ತ 20 ಕಿಲೋಮೀಟರ್ಸ್ ದೂರದಲ್ಲಿ ಯಾರೇ ಇದ್ರೂ ನನ್ನ ಕರೆದ್ರೂ ನಾನು ಬಂದು ಮಾಡ್ತೀನಿ.
ಬಟ್ ಯಾರೇ ಒಂದು ಹೆಣ್ಮಗು ನಮಗೆ ಮಾಡ್ಕೊಳಕ್ಕೆ ಆಗ್ತಿಲ್ಲ, ನಮ್ಮ ಮನೇಲಿ ಬಡತನ ಇದೆ, ನನಗೆ ಶ್ರೀಮಂತ ಮಾಡ್ಕೋಬೇಕು ಅಂತ ಆಸೆ ಇದೆ ಅನ್ನೋ ಹೆಣ್ಮಗಳು ಕಮೆಂಟ್ ಮಾಡಿ, ಖಂಡಿತ ಬಂದು ಮಾಡಿಕೊಡ್ತೀನಿ. ಸಿಂಪಲ್ಲಾಗಿ ಚೊಕ್ಕವಾಗಿ ತುಂಬ ಚೆನ್ನಾಗಾಯಿತು. ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಬಂದಿದ್ದರು ಕೂಡ ತುಂಬ ಚೆನ್ನಾಗಾಯಿತು ಫಂಕ್ಷನ್ನು. ಹುಡುಗಿ ಕೂಡ ತುಂಬ ಖುಷಿಯಾಗಿದ್ಲು, ಹಾಗೆ ಹಸ್ಬೆಂಡ್ ಕೂಡ ಅಷ್ಟೇ ತುಂಬ ಖುಷಿಯಾಗಿ ಎಲ್ಲರನ್ನೂ ಮಾತಾಡಿಸೋದು. ಅವ್ರ ಅಮ್ಮ, ಅವರಪ್ಪ ಅವರೆಲ್ಲರೂ ಇದ್ದರು, ಚಿಕ್ಕಮ್ಮ ಅವರೆಲ್ಲ. ಸೊ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸಿದ್ರು, ಚೆನ್ನಾಗಿ ಫಂಕ್ಷನ್ ಆಯಿತು. ಚಿಕ್ಕದಾಗಿ ಮಾಡಿದ್ರೂ ತುಂಬ ಖುಷಿಯಾಗಾಯಿತು, ತುಂಬ ಇಷ್ಟ ಆಯಿತು ನನಗೆ. ಶ್ರೀಮಂತಗಳಿಗೆ ಹೋಗಬೇಕು ಅಂದರೆ ತುಂಬ ಇಷ್ಟ ನನಗೆ. ಹಾಗೆ ಅವ್ರಿಗೆ ಆ ಥರ ಮಾಡಬೇಕು, ಎಲ್ಲ ತೊಗೊಂಡೋಗಿ ಮಾಡಬೇಕು ಅಂದ್ರೂ ತುಂಬ ಇಷ್ಟ. ಸೊ ಚೆನ್ನಾಗಿರಲಿ, ಆರೋಗ್ಯವಾಗಿರಲಿ, ಮಗುಗೂ ತಾಯಿ ಮಗು ಇಬ್ಬರು ಕ್ಷೇಮವಾಗಿರಲಿ, ಅದೇ ನಮ್ಮ ಆರೈಕೆ. ಈಗ ಎಲ್ಲರೂ ಮಡ್ಲು ತುಂಬ ಶಾಸ್ತ್ರ ಮಾಡಬೇಕು. ಒಂದು 5 ಜನನಾದರೂ ಅವಳು ಮಡ್ಲು ತುಂಬಬೇಕು. ಅಂದರೆ ಎಲ್ಲರೂ ಸ್ವಲ್ಪ ಏನಾದರೂ ತಿಂಡಿಗಳು ಅಥವಾ ಹಣ್ಣುಗಳು ಎಲ್ಲದನ್ನು ಒಬ್ಬರೊಬ್ಬರೇ ಇಡಬೇಕು. ಅವರು ಚಿಕ್ಕಮ್ಮ ಅವರು ಕೂಡ ಮಡ್ಲು ತುಂಬ ಶಾಸ್ತ್ರ ಮಾಡಿದ್ರು. ಆಮೇಲೆ ಅವರ ತಾಯಿ ಮಾಡಿದ್ರು. ತಾಯಿ ಸೀರೆನ ಫಸ್ಟ್ ಇಟ್ಬಿಟ್ಟು ಆಮೇಲೆ ಅದನ್ನು ಮಡ್ಲು ತುಂಬಿ ಆದಮೇಲೆ ನಾವೆಲ್ಲರೂ ಮಾಡಬೇಕು. ಒಂದು 5 ಜನ ಮುತ್ತೈದೆಯರು ಆ ರೀತಿ ಮಡ್ಲು ತುಂಬ ಶಾಸ್ತ್ರ ಅಂತ ಮಾಡ್ತಾರೆ. ಒಬ್ಬೊಬ್ಬರು ಇದರಲ್ಲಿ ಒಂದೊಂದು ರೀತಿ ಮಾಡ್ತಾರೆ ಶಾಸ್ತ್ರಗಳು. ಸೊ ನಮ್ಮಲ್ಲಿ ಈ ಥರ ಮಾಡ್ತಾಯಿದ್ರು. ನಾನು ಇವಾಗ ಸ್ವಲ್ಪ ಹಣ್ಣುಗಳು ಒಂದೊಂದು ಅವಳಿಗಿಷ್ಟ ಮಾವಿನ ಹಣ್ಣು ಅದೆಲ್ಲ ಸ್ವಲ್ಪ ಇಟ್ಬಿಟ್ಟು ಅವಳಿಗಂತೂ ಖುಷಿಯಾಗೋಯ್ತು. ಎಲ್ಲ ಕಾಮೆಂಟ್ ಮಾಡ್ತಾಯಿದ್ರು ಅವಳಿಗೆ, ಆಗ ತಿಂದು ಹೀಗೆ ತಿನ್ನು, ಇಷ್ಟ ಆಗಿರೋದೆಲ್ಲ ತಿಂದು ಚೆನ್ನಾಗಿ ಏನೇನು ಬೇಕೋ ಇವಾಗೆಲ್ಲ ಕೇಳು, ಎಲ್ಲರನ್ನೂ ನಿಮ್ಮ ಹಸ್ಬೆಂಡ್ನ ನಿಮ್ಮ ಅಮ್ಮನ ಎಲ್ಲ ಕೇಳಿಬಿಟ್ಟು ಆಸೆಗಳೆಲ್ಲ ಈಡೇರಿಸ್ಕೋಪ, ಹಾಗೆ ಇರಬೇಡ ಅಂತ ಎಲ್ಲ ಹೇಳಿ ನಾವು ಕೂಡ ಸ್ವಲ್ಪ ಹಾಗೆ ಹೀಗೆ ಕಾಲು ಎಳೆಯೋ ಕೆಲಸ ಮಾಡ್ತಾಯಿದ್ವಿ. ಅವಳು ತುಂಬ ಖುಷಿಯಾಗಿದ್ಲು, ಚೆನ್ನಾಗಿರಲಿ. ಹಾಗೆ ಬಂದಿರೋರು ಕೂಡ ಒಬ್ಬರೊಬ್ಬರೇ ಎಲ್ಲರೂ ಮಡ್ಲು ತುಂಬ ಶಾಸ್ತ್ರ ಒಬ್ಬರೊಬ್ಬರೇ ಮಾಡ್ತಾಯಿದ್ದಾರೆ. ಸ್ವಲ್ಪ ಎಲೆ ಅಡಿಕೆ ಯಾವುದಾದ್ರೂ 1-2-3 ಥರದ ಫ್ರೂಟ್ಸು ಈ ಥರ ಎಲ್ಲ ಅವಳಿಗೆ ಮಡ್ಲು ತುಂಬೋಕ್ಕೆ, ಅಂದರೆ ಅದೊಂದು ಶಾಸ್ತ್ರ, ಆ ಥರ ಮಾಡ್ತಾರೆ. ಸೊ ಆಲ್ರೆಡಿ ಸ್ವಲ್ಪ ಜನ ಬಂದು ಹೋಗಿದ್ದರು, ಸ್ವಲ್ಪ ಜನ ನಮ್ಮ ಫ್ಯಾಮಿಲಿಗಳಲ್ಲಷ್ಟೇ ಬಂದಿದ್ವಿ. ಎಲ್ಲ ಎರಡೆರಡು ಹಣ್ಣು ಆ ಥರ ಅವಳಿಗೆ ಯಾವ್ದಾವ್ದು ಬೇಕು ಅನಿಸುತ್ತೋ ಅಥವಾ ಸುಮ್ಮನೆ ಶಾಸ್ತ್ರಕ್ಕೆ ಯಾವ್ದಾವ್ದು ಬೇಕೋ ಅದನ್ನೆಲ್ಲ ಎತ್ತಿ ಕೊಡ್ತಾಯಿದ್ರು. ಎತ್ತಿ ಮಾವಿನ ಹಣ್ಣು ಅವೆಲ್ಲ. ಸೊ ಮಾವಿನಕಾಯಿ ಇಡಬೇಕಿತ್ತು, ನನಗೆ ಇಷ್ಟ ಆಯಿತು. ಮಾವಿನಕಾಯಿ ಉಪ್ಪು ಖಾರ ಎಲ್ಲ ಹಾಕಿ ಕೊಡೋಣ ಅಂತ ಅಂದ್ಕೊಂಡಿದ್ದೆ, ನಾನು ಪ್ಲ್ಯಾನ್ ಮಾಡಿದ್ದೆ ಅವಳಿಗಿಷ್ಟ ಆಗುತ್ತೆ ಅಂತ. ಅದು ಹೊರಡೋ ಟೈಮಲ್ಲಿ ಮರ್ತೋಯ್ತು ನನಗೆ. ಸೊ ಹಾಗಾಗಿ ನಾನು ತೊಗೊಂಡೋಗಿಲ್ಲ, ಬರೀ ಫ್ರೂಟ್ಸು ಒಂದು 5 ಥರದ್ದು ಹಾಗೆ ಸ್ಯಾರಿ ಅದೆಲ್ಲ ತೊಗೊಂಡೋಗಿದ್ದೆ. ಸುಮ್ಮನೆ ಶಾಸ್ತ್ರಕ್ಕೆ ಇಡಬೇಕಲ್ಲ ಅಂತ ಒಬ್ಬೊಬ್ಬರು ಒಂದೊಂದು 2 ಇಟ್ಬಿಟ್ಟು ಬಂದುಬಿಟ್ರು. ನಾವು ಹೋಗಿದ್ದು ಕೂಡ ಸ್ವಲ್ಪ ಲೇಟ್ ಆಗೋಯಿತು. ನಾವು ಅಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲೇ ಸ್ವಲ್ಪ ಲೇಟ್ ಆಗೋಯಿತು. ಆಮೇಲೆ ಅಲ್ಲಿ ಸ್ವಲ್ಪ ಕಾಮಿಡಿಯಾಗಿ ಮಾತಾಡ್ತಾಯಿದ್ರು. ಸೊ ನಗು ಬರ್ತಾಯಿತ್ತು. ಅವ್ರು ಶಾಸ್ತ್ರಕ್ಕೆ ಹಾಕ್ಬೇಕಲ್ಲ ಅಂತ 2 ಅಕ್ಕಿಗಳು, ಒಂದೇ ಒಂದು ಹಣ್ಣು ಆ ಥರ ಹಾಕ್ತಾಯಿದ್ರು. ಹಾಗೆ ಅಕ್ಕಿ ಅಂತ ಹೇಳೋದು ಬಿಟ್ಟು ಅವರು ಕಳ್ಳೆಪುರಿ ಇತ್ತು ಅದನ್ನೇ ಹಾಕಿದ್ರು. ನಮ್ಮ ಒಬ್ಬರು ನಾದಿನಿ ಅವರು ಆ ಥರ ಮಾಡಿದರು. ಅದನ್ನು ಕಾಮಿಡಿಯಾಗಿ ಅದೊಂದು ಸ್ವಲ್ಪ ಹೊತ್ತಾಯಿತು. ಈಗ ಸ್ವಲ್ಪ ಮಂಗಳಾರತಿ ಮಾಡಿ ಅವಳಿಗೆ ಅಂದರೆ ಆರತಿ ತೆಗೆದು ಸ್ವಲ್ಪ ದೃಷ್ಟಿ ತೆಗಿಯೋಣ ಅಂತ ಹೇಳಿ ಈಗ ಒಂದು 5 ಜನ ಸೇರಿಕೊಂಡು ಅವಳು ದೃಷ್ಟಿ ತೆಗೆದು ಬಿಡೋಣ, ಇನ್ನು ಎಬ್ಬರಿಸೋಣ ಅಂತ ಹೇಳಿ ಮಡ್ಲು ತುಂಬಿ ಆಮೇಲೆ ಎಬ್ಬರಿಸ್ಬಿಟ್ಟೋಣ. ಸೊ ಎಲ್ಲ ಆರತಿ ತೆಗೆದ್ವಿ. ಆವಾಗ ಕಾಣಿಕೆ ಬೇಕು ಅಂತೆಲ್ಲ ಕೇಳ್ತಾಯಿದ್ರು. ಇದೇನು ಮದುವೆ ಮನೆ ಅಲ್ಲ ಕಾಣಿಕೆ ಕೊಡೋಕ್ಕೆ, ಶ್ರೀಮಂತ ಪರವಾಗಿಲ್ಲ ಆರತಿ ಮಾಡಿ ತೆಗಿಯೋಣ ಸಾಕು ಅಂತ ಹೇಳಿ ಎಲ್ಲ ತೆಗೆದ್ಬಿಟ್ಟು ಒಂದು ಸೈಡಿಗೆ ಇಟ್ಬಿಟ್ಟು ಅವಳನ್ನ ಎಬ್ಬರಿಸೋಣ. ಅದು ತಾಯಿ ಸೀರೆ ಅದರಲ್ಲಿ ಇಟ್ಬಿಟ್ಟು ಇಡೋಣ ಅಂದ್ಕೊಂಡ್ವಿ. ಪರವಾಗಿಲ್ಲ ಫಸ್ಟ್ ಟೈಮ್ ಮುಟ್ಟಿಸಿ ಅವಳಿಗೆ ನಮಸ್ಕಾರ ಮಾಡಿಸಿ ಇಟ್ಟಿರೋದು ಅಂತ ಹೇಳಿ ಮತ್ತೆ ಅಲ್ಲೇ ಇಟ್ಬಿಟ್ವು. ಆಮೇಲೆ ಅದು ಕೆಂಪು ನೀರು ಎಲ್ಲ ತೆಗೆದಿರ್ತೀವಲ್ಲ ದೃಷ್ಟಿಗೆ, ಅದನ್ನು ಕಾಲಿಗೆ ಕೈಗೆಲ್ಲ ಇಟ್ಬಿಟ್ಟು ಅದನ್ನು ತೊಗೊಂಡೋಗಿ ಒಂದು ಸ್ವಲ್ಪ ದೂರದಲ್ಲಿ ಅವ್ರ ಮನೆ ಬಾಗಿಲಲ್ಲಿ ಚೆಲ್ಲಬೇಕು ಅಂತ. ಈಗ ಆರತಿ ಮಾಡಿರೋರಿಗೆಲ್ಲ ಒಂದು ನಮಸ್ಕಾರ ಮಾಡ್ಕೊಳ್ತಾ ಇದ್ದಾಳೆ ನಮ್ಮ ಹುಡುಗಿ.
ಓ ವೈಟ್ ರೈಸು ಮೊಸರು ಬಜ್ಜಿ, ಇದು ಪಲ್ಯ, ರಸಮ್, ಪಲಾವು, ಸಾಂಬಾರು, ಇದು ಒಬ್ಬಟ್ಟಾ, ಇದು ವೈಟ್ ರೈಸ್, ಹಪ್ಪಳ. ಇಷ್ಟು ಮೆನು ಇವತ್ತಿಂದು ಶ್ರೀಮಂತದ ಮೆನು. ಬನ್ನಿ ಎಲ್ಲರೂ ಊಟ ಮಾಡೋಣ. ಸೊ ಫಂಕ್ಷನ್ ಎಲ್ಲ ಮುಗೀತು, ಮಳೆ ಬೇರೆ ಬರೋ ಹೋಗಿತ್ತು, ಹಾಗೆ ತುಂಬ ಗಾಳಿ. ಇನ್ನೇನು ಮಳೆ ಜಾಸ್ತಿ ಆಗುತ್ತೆ, ಮೋಡ ಎಲ್ಲ ಆಯಿತು, ಫುಲ್ಲು ಮಳೆ ಬರೋ ಸ್ಟಾರ್ಟ್ ಆಯಿತು. ಸೊ ಅಷ್ಟರಲ್ಲಿ ಮಳೆ ಬೀಳೋ ಅಷ್ಟರಲ್ಲಿ ಮನೆ ಸೇರ್ಕೊಳ್ಳೋಣ ಅಂತ ಮನೆಗೆ ಬಂದುಬಿಟ್ವಿ. ಸೊ ಮಧ್ಯದಲ್ಲಿ ಎಲ್ಲೂ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇಷ್ಟು ಸಿಂಪಲ್ ಫಂಕ್ಷನ್ನು. ಒಂದು ಹೆಣ್ಣಿಗೆ ಅಷ್ಟೇ ಅಲ್ವಾ ಆಸೆ, ಪ್ರೆಗ್ನೆನ್ಸಿಯಲ್ಲಿ ಒಂದು ಶ್ರೀಮಂತ ಮಾಡಿಸ್ಕೋಬೇಕು ಅನ್ನೋ ಆಸೆ ತುಂಬ ಹೆಣ್ಮಕ್ಳಿಗಿರುತ್ತೆ. ಅದರಲ್ಲೂ ಇವನ್ ನನಗೂ ಕೂಡ ಅಷ್ಟೇ. ಪರವಾಗಿಲ್ಲ, ಆಸೆ ಈಡೇರಿಸ್ಕೊಂಡಿದ್ದೀನಿ ಆ ಟೈಮಲ್ಲಿ. ಬಟ್ ಎಲ್ಲ ಹೆಣ್ಮಕ್ಳಿಗೂ ಆಸೆ ಈಡೇರಲಿ ಅಂತ ನಾನು ಆಶಿಸ್ತೀನಿ. ಎಲ್ಲ ಹೆಣ್ಮಕ್ಳಲ್ಲೂ ಎಲ್ಲ ತಾಯಂದಿರಾಗುವಾಗ ಅದೊಂದು ಆಸೆ ಇರುತ್ತೆ. ಸೊ ಆ ಆಸೆನ ದಯವಿಟ್ಟು ಎಲ್ಲರೂ ನೆರವೇರಿಸಿ ಅವ್ರು ಖುಷಿಯಾಗಿರ್ಬೇಕು ಆ ಟೈಮಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.